ಬಿಜೆಪಿ ಸಖ್ಯ ಜೆಡಿಎಸ್ ಅನ್ನೇ ನುಂಗುತ್ತಿದೆ ಬಿಜೆಪಿ ಮೈತ್ರಿ ಬಳಿಕ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತಷ್ಟು ದುರ್ಬಲ. ಎಸ್ ಬಿಜೆಪಿ ಸಖ್ಯ ಜೆಡಿಎಸ್ ಅನ್ನೇ ನುಂಗುತ್ತಿದೆ ಬಿಜೆಪಿ ಮೈತ್ರಿ ಬಳಿಕ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತಷ್ಟು ದುರ್ಬಲ. ಬಿಜೆಪಿಯ ಅಬ್ಬರದ ಎದುರು ಮಂಕಾದ ದೇವೇಗೌಡರ ಪಕ್ಷ. ಬಿಜೆಪಿ ಸಮರ್ಥನೆ, ಪ್ರಧಾನಿ ಮೋದಿ ಹೊಗಳಿಕೆಯ ಆತುರದಲ್ಲಿ ಸ್ವಂತಿಕೆಯನ್ನ ಕಳೆದುಕೊಂಡು ಸವಿತಿದೆಯಂತಹ ಪಕ್ಷ ಎನ್ನುವಂಥದ್ದು ಜೆಡಿಎಸ್ ಪಕ್ಷ ಎನ್ನುವಂಥದ್ದು. ಜೆಡಿಎಸ್ ವರಿಷ್ಠರ ವರ್ತನೆಯಿಂದ ಬಸವಳಿದಿರುವಂತಹ ಪಕ್ಷದ ಜೆಡಿಎಸ್ ಶಾಸಕರು ಕಾರ್ಯಕರ್ತರಲ್ಲೂ ಕೂಡ ಕುಗ್ಗಿದ ಉತ್ಸಾಹ, ಆತಂಕ ಜೋರಾಗಿ 2028ರ ವಿಧಾನಸಭಾ ಚುನಾವಣೆಯ ವೇಳೆ ಜೆಡಿಎಸ್ ಅನ್ನೇ ಆಪೋಷಣ ಮಾಡುತ್ತಾ ಬಿಜೆಪಿ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಎಸ್ ವೀಕ್ಷಕರೇ, ಇತ್ತೀಚೆಗೆ ನೀವು ನೋಡ್ತಾ ಇದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಅಲ್ಲ, ಆ ಮೈತ್ರಿಯಿಂದ ನೀವು ನೋಡ್ತಾ ಇದ್ರೆ ಬಿಜೆಪಿ ಎಲ್ಲೋ ಜೆಡಿಎಸ್ ಅನ್ನ ಮೂಲೆಗುಂಪು ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಬರೋದು ಸಹಜವಾಗಿದೆ. ಬಿಜೆಪಿ ಮೈತ್ರಿಯ ಬಳಿಕ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತಷ್ಟು ದುರ್ಬಲವಾಯ್ತಾ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಮೈತ್ರಿ ಆಗ್ಲಿಕ್ಕೆ ದೇವೇಗೌಡರು ಸ್ವಲ್ಪ ಒಪ್ಕೊಂಡಿರ್ಲಿಲ್ಲ. ತದಾದ ನಂತರ ಶತಾಯ ಗತಾಯವನ್ನ ಮಾಡಿ ಕುಮಾರಸ್ವಾಮಿ ಅವರು ಒಪ್ಪಿಸಿರ್ತಾರೆ. ಆ ಒಂದು ಕಾರಣಕ್ಕೆ ಈಗ ಅವರಿಗೂ ಕೂಡ ಇಷ್ಟ ಆಗುತ್ತೆ, ಅವರು ಕೂಡ ಸರಿ ಆಯ್ತು ಮೈತ್ರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿ ತದಾದ ನಂತರ ಮೈತ್ರಿ ಮಾಡ್ಕೊಳ್ತಾರೆ. ಈಗ ಬಿಜೆಪಿ ಮೈತ್ರಿ ಆದ ನಂತರ ಕರ್ನಾಟಕದಲ್ಲಿ ಜೆಡಿಎಸ್ ಹವಾ ಸ್ವಲ್ಪ ಕಮ್ಮಿ ಆಯ್ತಾ ಎನ್ನುವಂಥದ್ದು. ಯಾಕಂತಂದ್ರೆ ಎಲ್ಲ ಬೇಕಾದ್ರೂ ನೋಡಿ, ಹೇಗೆ ಬೇಕಾದ್ರೂ ನೋಡಿ, ಯಾವುದೇ ಹೋರಾಟ, ಯಾವುದೇ ಪಾದಯಾತ್ರೆ, ಯಾವುದೇ ವಿಶೇಷ ಕಾರ್ಯಕ್ರಮ ಎಲ್ಲದರಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಒಟ್ಟಿಗೆ ಬರಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಬೆರಳೆಣಿಕೆಯಷ್ಟು ಜನ ಜೆಡಿಎಸ್, ಒಂದಿಷ್ಟು ಜನ ಬಿಜೆಪಿ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದಲೇ ಜೆಡಿಎಸ್ ನಶಿಸಿ ಹೋಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಈಗ ಬಿಜೆಪಿಯದ್ದೇ ಅಬ್ಬರ.
ಎಸ್ ವೀಕ್ಷಕರೇ, ಜೆಡಿಎಸ್ ಭದ್ರಕೋಟೆಯಲ್ಲಿ ಈಗ ಬಿಜೆಪಿಯದ್ದೇ ಅಬ್ಬರ. ಜೆಡಿಎಸ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹಳೆ ಮೈಸೂರಿನಲ್ಲಿ ಬಿಜೆಪಿ ನಾನಾಟವನ್ನ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ನೆಲೆ ಭದ್ರಪಡಿಸಿಕೊಳ್ಳಲು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ಹಳೆ ಮೈಸೂರೇ ಗುರಿಯಾಗಿಸಿಕೊಂಡಿದೆ. ವೀಕ್ಷಕರೇ, ಇದೊಂದು ಜ್ಞಾಪಕವಿರಲಿ. ಏನು ಅಂತಂದ್ರೆ, ಹಳೆ ಮೈಸೂರಿನ ಭಾಗದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಒಂದು ಭದ್ರ ಬುನಾದಿ ಇದೆ ಹೊರತು ಬಿಜೆಪಿದ ಅಷ್ಟಿಲ್ಲ. ಆ ಒಂದು ಕಾರಣಕ್ಕೆ ಬಿಜೆಪಿ ಈ ಒಂದು ಲೆಕ್ಕಾಚಾರವನ್ನ ಹಾಕಿದ್ಯಾ ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಜೆಡಿಎಸ್ನ ವರಿಷ್ಠರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಆ ಒಂದು ಹೆಜ್ಜೆಯನ್ನು ಇಡ್ತಾ ಇದೆಯಾ ಅಂತ ಬಿಜೆಪಿ ಅವರು ಜೆಡಿಎಸ್ನ ವರಿಷ್ಠರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೆಜ್ಜೆಯನ್ನ ಇಡ್ತಾ ಇದೆಯಾ ಅನ್ನುವಂಥದ್ದು. ಮೂಡ ಹಗರಣ ಸಂಬಂಧ ಬೆಂಗಳೂರಿನಿಂದ ಮೈಸೂರಿನವರೆಗೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡುತ್ತೆ. ಆ ವೇಳೆಯೂ ಕೂಡ ಆರಂಭದಲ್ಲಿ ಜೆಡಿಎಸ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಂಡಿರೋದಿಲ್ಲ ಬಿಜೆಪಿ. ಪಾದಯಾತ್ರೆಯಿಂದ ದೂರ ಉಳಿಯುವುದಾಗಿ ಘೋಷಣೆ ಮಾಡಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಕೊನೆಗೆ ಪ್ರಹ್ಲಾದ್ ಜೋಶಿ ಅವರ ಎಂಟ್ರಿ ಕೊಡಬೇಕಾಯಿತು. ಪ್ರಹ್ಲಾದ್ ಜೋಶಿ ಅವರ ಸಂಧಾನಕ್ಕೆ ಮಣಿದು ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿತ್ತು. ಈಗ ಬೆಲೆ ಏರಿಕೆ ವಿರುದ್ಧವೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಆ ಒಂದು ಜನಾಕ್ರೋಶ ಯಾತ್ರೆ ಘೋಷಣೆಗೂ ಮೊದಲು ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಬಿಜೆಪಿ. ಈ ಬಗ್ಗೆಯೂ ಕೂಡ ಜೆಡಿಎಸ್ ನಾಯಕರು ಅಸಮಾಧಾನವನ್ನ ಹೊರಹಾಕ್ತಾನೆ ಇರ್ತಾರೆ. ಬೆಂಗಳೂರಿಗಷ್ಟೇ ಸೀಮಿತವಾಗಿರುವಂತಹ ಕಾಂಗ್ರೆಸ್ ವಿರುದ್ಧದ ಜೆಡಿಎಸ್ ಪ್ರತಿಭಟನೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಾಕು ಕಾಂಗ್ರೆಸ್ ಸರ್ಕಾರ ಹೋರಾಟ. ಆದರೆ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಜನಾಕ್ರೋಶ ಕೈಗೊಂಡಿದ್ದರೆ ಹಳೆ ಮೈಸೂರು ಭಾಗದಲ್ಲಿ ಹೋರಾಟ ತೀವ್ರಗೊಳಿಸಲು ಜೆಡಿಎಸ್ ವಿಫಲ. ಹೀಗಾಗಿ ಸಹಜವಾಗಿಯೇ ಜೆಡಿಎಸ್ನ ಮತದಾರರು ಬಿಜೆಪಿಯತ್ತ ವಾಲಲು ಶುರು ಮಾಡಿದ್ದಾರಾ ಎನ್ನುವಂತಹ ಆತಂಕ ಈಗ ಶುರುವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅನ್ನೇ ಬಿಜೆಪಿ ಬಲಿ ಕೊಡ್ತಾ ಇದ್ದಾರಾ? ಅಂದ್ರೆ ಹಳೆ ಮೈಸೂರು ಭಾಗಗಳಲ್ಲಿ ಜೆಡಿಎಸ್ನ ಪ್ರಬಲ ಪ್ರಭಾವ ಜಾಸ್ತಿ ಇರುತ್ತೆ. ಈಗ ಅದನ್ನೇ ಬಲಿ ಕೊಡ್ತಾ ಇದ್ದಾರಾ ಎಚ್.ಡಿ.ಕೆ ಹಾಗೂ ಎಚ್.ಡಿ.ಡಿ ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.